ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಧ್ವನಿಯಾಗ್ತಾ ಇರತಕ್ಕಂಥದ್ದು ಏನಂತಂದ್ರೆ, ಒಬ್ಬ ಯೂಟ್ಯೂಬರ್ ಮಾಡಿರ್ತಕ್ಕಂಥ ಸೌಜನ್ಯ ಕೇಸಿನ ಹಿನ್ನೆಲೆ ಮತ್ತು ಅದರ ಸ್ವರೂಪವನ್ನ ಹೇಳಿದ್ದಾರೆ. ಸೊ ಅಂದು ಪದ್ಮಲತಾ, ಇಂದು ಸೌಜನ್ಯ ಅನ್ನುವಂತ ವಿಷಯ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ, ಸಿಬಿಐ, ಅನೇಕ ತನಿಖಾ ಸಂಸ್ಥೆಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಆದ್ರೆ ಯಾವ ತನಿಖಾ ಸಂಸ್ಥೆಗಳ ಮೇಲೂ ಕೂಡ ನಂಬಿಕೆ ಇಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೇ ಅಲ್ದೇನೆ, ಇಷ್ಟಲ್ದೇನೆ ಸೌಜನ್ಯ ಅನ್ನುವಂತ ಒಬ್ಬ ವಿದ್ಯಾರ್ಥಿನಿಯನ್ನ ಕೊಂದಂತವರು ಯಾರು ಅಂತ ವಿತಿನ್ 1 days ನಲ್ಲೇ ಪತ್ತೆ ಹಚ್ಚಿರ್ತಕ್ಕಂಥ ಪೊಲೀಸ್ ಇಲಾಖೆಯವರು ಹೆಮ್ಮೆ ಪಡುವಂತ ವಿಷಯನ ಜನರಿಗೆ ಹಂಚಿದ್ರು ಅನ್ನುವಂಥದ್ದನ್ನ ಕೇಳ್ಪಟ್ಟಿದೀವಿ. ಅದು ಸಂತೋಷ್ ಅನ್ನುವಂತ ವ್ಯಕ್ತಿಯನ್ನ 10 ವರ್ಷಗಳ ಕಾಲ ಜೈಲಲ್ಲಿ ಹಾಕಿ ಅವನನ್ನ ಕೊಳಿಸಿ ಅವನ ಕುಟುಂಬಕ್ಕೆ ಅನ್ಯಾಯ ಮಾಡಿ, ಆದ್ರೆ ಕೋರ್ಟ್ ತೀರ್ಪಿನ ಪ್ರಕಾರ ಅವನು ನಿರಪರಾಧಿ ಎಂದು ಪರಿಗಣಿಸಲಾಗ್ತದೆ. ಆದ್ರೆ ನಿಜವಾದ ಅಪರಾಧಿ ಯಾರು ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಚರ್ಚೆ ಇನ್ನು ನಮ್ಮಲ್ಲಿ ನಡೀತಾ ಇದೆ. ಹಾಗಾಗಿ ಸಮೀರ್ ಅಂತಕ್ಕಂಥ ಒಬ್ಬ ಯೂಟ್ಯೂಬರ್ ನೀಡಿರ್ತಕ್ಕಂಥ ಸುಳುವು, ಅವತ್ತು ಪದ್ಮಲತನ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಕೊಲೆ ಅನ್ನುವಂತ ವಿಷಯಗಳೇನು ಕೇಳಿ ಬರ್ತಾ ಇತ್ತು, ಇವತ್ತು ಕೂಡ ಸೌಜನ್ಯನನ್ನು ಕೂಡ ಬಹಳ ಹೀನಾಯವಾಗಿ ಕೊಂದಿರ್ತಕ್ಕಂಥದ್ದು. ಆ ಕ್ರೂರಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಪೊಲೀಸ್ ಇಲಾಖೆ ಸತ್ತೋಗಿದೆಯಾ, ಸಿಬಿಐ ಇಲಾಖೆ ಸತ್ತೋಗಿದೆಯಾ, ಅಥವಾ ಸರ್ಕಾರದ ವ್ಯಕ್ತಿಗಳನ್ನ ಪೋಷಣೆ ಮಾಡುವಂತಹ, ರಾಜಕಾರಣಿಗಳನ್ನ ಪೋಷಣೆ ಮಾಡುವಂತಹ ವ್ಯವಸ್ಥೆ ನಡೀತಾ ಇದೆಯಾ ಕರ್ನಾಟಕದಲ್ಲಿ? ಇಡೀ ಭಾರತ ದೇಶದಲ್ಲಿ ಪೊಲೀಸ್ ಇಲಾಖೆ ಪವರ್ಫುಲ್ ಅನ್ನುವಂಥದ್ದು ಕರ್ನಾಟಕದಲ್ಲಿದೆ. ಆದ್ರೆ ಏನಾಗ್ತಾ ಇದೆ, ಪೊಲೀಸ್ ಇಲಾಖೆ ಇಷ್ಟು ಅಮಾನುಷ್ಯವಾಗಿ ನಡ್ಕೊಳ್ಳುವಂತಹ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ನಾವು ಏನಂತ ಕರಿಬೇಕು? ಯಾಕೆ ಅವರನ್ನ ನಾವು ಬೆಂಬಲಿಸಬೇಕು? ಹಾಗಾಗಿ ಅವರು ಸರ್ಕಾರಿ ಸಂಬಳವನ್ನ ತಗೊಳ್ತಾರೆ, ಸರ್ಕಾರದ ನಿಯತ್ತಾಗಿ ಕೆಲಸ ಮಾಡ್ಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಂತನಾದ್ರೆ ಅವ್ರು ಯಾಕೆ ಆ ಇಲಾಖೆಯಲ್ಲಿ ಇರಬೇಕು? ಈ ಒಂದು ವಿಚಾರದಲ್ಲಿ ಪದೇ ಪದೇ ತಪ್ಪುಗಳನ್ನ ಮಾಡಿ, ಸುಳ್ಳು ಸಾಕ್ಷಿಗಳನ್ನ, ಸುಳ್ಳು ಎವಿಡೆನ್ಸ್ ಗಳನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ಪೊಲೀಸ್ ಅವ್ರನ್ನ ಆ ಇಲಾಖೆಯಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಅವರು ಸಮಾಜಕ್ಕೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಅಂತವ್ರು ಈ ಸಮಾಜನ ಹೇಗೆ ಕಟ್ಟಲಿಕ್ಕೆ ಸಾಧ್ಯ ಇದೆ? ನಿಜವಾದ ಅಪರಾಧಿಗಳನ್ನ ಗುರುತಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ, ನಿರಪರಾಧಿಗಳಿಗೆ ಇವರು ಶಿಕ್ಷೆ ಕೊಡ್ತಾರೆ ಅಂತಂದ್ರೆ, ಇವರು ಸೃಷ್ಟಿಸುವಂತ ಸಮಾಜ ಯಾವುದು? ಇವರು ನ್ಯಾಯ ಕೊಡ್ತಕ್ಕಂಥ ಯಾವ ಸಮಾಜಕ್ಕೆ ನ್ಯಾಯ ಕೊಡ್ತಾರೆ ಎನ್ನುವಂತಹ ಪ್ರಶ್ನೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬರ ಮನದಲ್ಲೂ ಕೂಡ ಕಾಡ್ತಾ ಇದೆ. ಹಾಗಾಗಿ ಅನೇಕ ಜನ ಕೊಲೆಯಾಗಿದ್ದಾರೆ, ಅನೇಕ ಜನ ಆ ಒಂದು ಹಿಂಸೆ ಒಳಗಾಗಿದ್ದಾರೆ, ಅನೇಕ ಜನ ಪೆಟ್ರೋಲ್ ನಿಂದ ಸುಟ್ಕೊಂಡು ಹೋಗಿದ್ದಾರೆ ಆ ಪ್ರದೇಶದಲ್ಲಿ. ಹಾಗಾಗಿ ಎಷ್ಟೋ ಜನರು ಕಾಣದಂತೆಯೇ ಮರೆಯಾಗಿದ್ದಾರೆ. ಹಾಗಾಗಿ ಈ ಎಲ್ಲಾ ವಿಷಯಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇದೆಲ್ಲವನ್ನು ಕೇಳಿಸಿಕೊಂಡು 1,60,00,000 ಜನ ಒಂದು ವಿಡಿಯೋನ ವ್ಯೂ ಮಾಡಿ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಅಂತಂದ್ರೆ, ಸರ್ಕಾರಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಭಾರತ ವಿದ್ಯಾರ್ಥಿ ಫೆಡರೇಷನ್ ಕಳೆದ 13 ವರ್ಷಗಳಿಂದ ಹೋರಾಟಗಳನ್ನ ಕೈಗೆತ್ತಿಕೊಂಡು ಬಂದಿದೆ. ಅಲ್ಲಿ ದೊಡ್ಡ ಮಟ್ಟದ ಒಂದು ಸಮಾಜ ಚಿಂತಕರುಗಳು ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆಗಳು ನಡೀತೇವೆ ಅಂತಂದ್ರೆ, ಸರ್ಕಾರ ಇದಕ್ಕೆ ಬೆನ್ನೆಲುಬಾಗಿ ನಿಂತಿದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳು ಆಗಿರ್ಲಿ, ಅವ್ರ ರಾಜಕಾರಣಿನೇ ಆಗಿರ್ಲಿ, ಅವರನ್ನ ಮೊಟ್ಟ ಮೊದಲು ಅವರಿಗೆ ಈ ವ್ಯವಸ್ಥೆಯಿಂದ ಬಹಿಷ್ಕಾರ ಹಾಕಬೇಕು, ಸರ್ಕಾರ ಅದನ್ನು ಮುತುವರ್ಜಿಯಿಂದ ಮಾಡಬೇಕು ಅಂತೇಳಿ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಒತ್ತಾಯಿಸ್ತದೆ. ದೊಡ್ಡ ಬಸವರಾಜ್, SFI ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ.